ಲಾರಿ ದಬಾಕೊಂಬಿಡೈತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇರ್ ಕನ್ನಡ. ಸೊ ಇವತ್ತು ಟೈಮ್ ಬಂದು ಆಲ್ಮೋಸ್ಟ್ 4 ಇದೆ. ಇಲ್ಲಿ ರೀಸೆಟ್ ಆಗಿಬಿಟ್ಟಿದೆ ವಾಚು. ಸೊ ಇವತ್ತಿನ ಪಯಣ ಮತ್ತೆ ಆಂಧ್ರ ಪ್ರದೇಶ್. ಸೊ ನಾನು ನನ್ನ ಫ್ರೆಂಡು ಇಬ್ಬರೇ, ಆಮೇಲೆ ಅವ್ನ ಫ್ರೆಂಡು, ಅಂದರೆ ಎಲ್ಲ ಫ್ರೆಂಡ್ಸೇ. ಸೊ 3 ಜನ 2 ಗಾಡೀಲಿ ಹೋಗ್ತಿರೋದು. ಸೊ ಮೀಟಪ್ ಇದು ಬಂದು ನಮ್ಮ ಇದು ನ್ಯೂ ಬಿ ಎಲ್ ಸರ್ಕಲ್. ಸೊ ಹೋಗೋಣ. ಸೊ ಎಲ್ಲ ಮೀಟಪ್ ಆದ್ರಿ. ಸೊ ಹೊರಟಿದ್ದೀರಿ ಟುವರ್ಡ್ಸ್, ಇವಾಗ ಆಲ್ಮೋಸ್ಟ್ ನಿಯರ್ ಹೆಬ್ಬಾಳ ಹತ್ರ ಇದ್ದೀರಿ. ಸೊ ಹೆಬ್ಬಾಳದಿಂದ ಹಂಗೆ ದೇವನಹಳ್ಳಿ. ಸೊ ನಾನು ಹಂಗಿಂದನೂ ಹೋಗ್ಬೋದಿತ್ತು, ಹೆಸರುಘಟ್ಟ ಅಲ್ಲಿ ಹೋಗ್ಬಿಟ್ಟು ಅವ್ನು ಮೀಟ್ ಆಗಿಬಿಟ್ರೆ ಹಂಗೆ ಹೋಗ್ಬೋದಿತ್ತು. ಬಟ್ ದೆನ್ ಅಲ್ಲಿ ಚಿರತೆ ಕಾಟಗಳು ಜಾಸ್ತಿ ಇದೆ. ಸೊ ರೋಡ್ಗಳಲ್ಲಿ ಹೋಗೋಕೆ ಭಯ ಆಗುತ್ತೆ ಅಲ್ಲಿ. ಸೊ ರೀಸೆಂಟಿಗೆ ಎರಡು ಚಿರತೆ ಬಂದು ಸೇರ್ಕೊಂಡಿದೆ ಅಲ್ಲಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗಿನ ಜಾವ 1 ಗಂಟೆಗೆ ಹೋಗೋಕ್ಕೆ. ಆದರೆ ಇನ್ನೊಬ್ರು ಬರಬೇಕಿತ್ತು. ಅವರು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ ಅವರು ಬರೋದಿಲ್ಲ ಅಂದ್ಬಿಟ್ರು. ಸೊ ಅದಕ್ಕೆ ನಾವು ಮಾತ್ರ ಹೊರಟಿದ್ದೀರಿ. ಸೊ ಹೋಪ್ಫುಲಿ ಇಲ್ಲಿ ಮೇಲೆ ಫ್ಲೈಓವರು ಓಪನ್ ಇರಬೇಕು. ಯಾಕಂದರೆ ಇನ್ನೇನು ನಾಡಿದ್ದು ಏರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಏರ್ ಶೋ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿಬಿಡುತ್ತೆ. ಅದು ಏನು ಮಾಡಬೇಕು. ಸೊ ನಾನು ಟಿಂಟೆಡ್ ವೈಸರ್ ಹಾಕಿದ್ದೀನಿ. ಅದಕ್ಕೆ ನಿಮಗೆ ಪ್ರಾಬಬ್ಲಿ ವಿಂಡ್ ಬ್ಲಾಸ್ಟ್ ಕೇಳಿಸ್ತಿರ್ಬೋದು. ಯಾಕಂದರೆ ಇದನ್ನು ನಾನು ಕ್ಲೋಸ್ ಮಾಡಿದ್ರೆ ಇವಾಗ ನನಗೇನು ಕಾಣಿಸಲ್ಲ, ರೋಡ್ ಕಾಣಿಸಲ್ಲ ಸರಿಗೆ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಆಡಿಯೋ. ಸೊ ನನ್ನ ಫ್ರೆಂಡು ಅಲ್ಲಿ ಮುಂದೆ ಎಕ್ಸ್ಪಲ್ಸಲ್ಲಿ ಹೋಗ್ತಿದ್ದಾನೆ. ಸೊ ನಾವು ಜಮಾನ್ದಿಂದ ಓಡಿಸ್ತಿರೋದು. ಸೊ ಹೋಪ್ಫುಲಿ ಆರಾಮ್ಗೆ ಹೋಗ್ಬಿಟ್ಟು ಆರಾಮ್ ಬರ್ತೀವಿ. ಸೊ ಫಾಗ್ ಲೈಟ್ ಆನ್ ಮಾಡಿಲ್ಲ ನಾನು, ಯಾಕಂದರೆ ಈ ಪೊಲೀಸವ್ರು ಎಲ್ಲೆಲ್ಲಿ ನಿಂತಿರ್ತಾರೆ ಗೊತ್ತಾಗಲ್ಲ. ಸೊ ಅದಕ್ಕೊಂದು ಹಿಡಿದು ಫೈನ್ ಹಾಕ್ಬಿಡ್ತಾರೆ. ಸೊ ನಂದಿ ಹಿಲ್ಸ್ ದಾಟಾದಂಕ ನಮಗಿದೆ ಪ್ರಾಬ್ಲಮ್. ಸೊ ಒನ್ಸ್ ನಂದಿ ಹಿಲ್ಸ್ ದಾಟ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ ರೋಡು. ಸೊ ಲಾಸ್ಟ್ ಟೈಮು ಹಿಂಗೆ ಹೋಗಿದ್ದು ನಾವು ಇದಕ್ಕೆ ಹಾರ್ಸ್ಲಿ ಹಿಲ್ಸ್ ಆಂಧ್ರ ಪ್ರದೇಶಲ್ಲಿ. ಸೊ ಇಷ್ಟು ದಿವಸ ಏನಕ್ಕೆ ಕಂಟೆಂಟ್ ಬರ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇತ್ತು. ಇಶ್ಯೂಸ್ ಅಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇತ್ತು.
ಅದಾದಮೇಲೆ ನಾನು ಲಾಸ್ಟ್ ಟೈಮ್ ಹಾರ್ಸ್ಲಿ ಹಿಲ್ಸಿಗೆ ಹೋಗಿ ಬಂದಮೇಲೆ ನನ್ನ ಕ್ಯಾಮ್ರಾ ವರ್ಕ್ ಆಗೋದು ಸ್ಟಾಪ್ ಆಗ್ಬಿಡ್ತು. Insta360 AS ಏನಿದೆಯೋ ವರ್ಕ್ ಆಗೋದೇ ಸ್ಟಾಪ್ ಆಗ್ಬಿಡ್ತು. ಸೊ ಅದನ್ನು ಮತ್ತೆ ನಾನು ಉತ್ತರ ಪ್ರದೇಶಕ್ಕೆ ಕಳಿಸ್ಕೊಡ್ಬೇಕಿತ್ತು ವಾರಂಟಿ ಕ್ಲೇಮ್ ಮಾಡೋಕ್ಕೆ. ಸೊ ಅದು ಹೋಗಿ ಬರೋಕ್ಕೆ ಒಂದು ಆಲ್ಮೋಸ್ಟ್ 1 ತಿಂಗಳಾಯಿತು. ಸೊ ಅದೊಂದು ರೀಸನ್ನು. ಆಮೇಲೆ ಟೈಮ್ ಸಿಗ್ತಿಲ್ಲ ನನಗೆ. ತುಂಬ ಟೈಮ್ ಕನ್ಸ್ಟೆನ್ಸ್ ಇದೆ. ತುಂಬ ರೋದನೆ ಕೊಡ್ತಾವೆ ನಮಗೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ನಾಳೆಯಿಂದ ಫುಲ್ಲು ಇಕ್ಕಟ್ಟಿರುತ್ತಿಲ್ಲ, ಫುಲ್ಲು. ಇವಾಗಲೇ ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅಲ್ಲಿ ಮುಂದೆ. ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಸೊ ಈ ಸಲ ಏರ್ ಶೋಲ್ಲಿ ಒಂದೇನೆಂದರೆ ಒಳ್ಳೆ ಕಾಂಪಿಟೇಟರ್ಸ್ನ ತರಿಸೋರೆ. ನಮ್ಮ F-35 ಆಮೇಲೆ Su-57 ಬಂದು ರಷ್ಯಾ ಅವ್ರದ್ದು, F-35 ಬಂದು ನಮ್ಮ ಇವ್ರದ್ದು ಅಮೇರಿಕಾ ಅವ್ರದ್ದು. ಸೊ ಹೆವಿ ಕಾಂಪಿಟೇಷನ್ಸ್. ಸೊ ಇಂಡಿಯಾ ಇಸ್ ಲುಕಿಂಗ್ ಫಾರ್ ದಿ 5th or 6th ಜನರೇಷನ್ ಏರ್ಕ್ರಾಫ್ಟ್. ಸೊ ಅದಕ್ಕೆ ಇವರು ಬಂದು ಇಲ್ಲಿ ಡೆಮೋ ಕೊಡೋದು. ಸೊ ಹೋಪ್ಫುಲಿ ಇಂಡಿಯಾ ಗೆಟ್ಸ್ ಬಿಗ್ ಆ್ಯಂಡ್ ಕ್ಲೀನ್ ಶಾಟ್ ಅಟ್ ದಿಸ್. ಚೆನ್ನಾಗಿರುತ್ತೆ. ಯಾಕಂದರೆ ನಾನು HAL ಇದ್ದಾಗ ನಾನು 2021 ನಾನು ಆ್ಯಸ್ ಅ ಕ್ರೂ ಮೆಂಬರ್ ಹೋಗಿದ್ದೆ HAL ಒಳಗೆ, ಅಂದರೆ ಇಲ್ಲಿ ಏರ್ಫೋರ್ಸ್ ಒಳಗೆ, ಆಸ್ ಪಾರ್ಟ್ ಆಫ್ HAL ಟೀಮ್ ಅಂತ. ನಮ್ಮ ಹೆಲಿಕಾಪ್ಟರ್ನ ಅಂದರೆ ಟು ಫ್ಲೈ ಬ್ಯಾಕ್ ಅವರ್ ಏರ್ಕ್ರಾಫ್ಟ್ ವಿ ಹ್ಯಾವ್ ಟು ಗೋ ಆ್ಯಂಡ್ ಡೂ ಮೇಂಟೆನೆನ್ಸ್. ಸೊ 3 ದಿವಸ ಬಿಸಿಲಲ್ಲಿ ಬಿಟ್ಟಿರ್ತೀರಲ್ಲ, ಧೂಳು ಅದೆಲ್ಲ ತುಂಬಿರುತ್ತೆ. ಸೊ ಹೋಗ್ಬಿಟ್ಟು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಏನೇನಿದೆಯೋ ಅದನ್ನೆಲ್ಲ ಮಾಡಿಬಿಟ್ಟು, ಸೊ ವೆರಿಫೈ ಮಾಡಿಬಿಟ್ಟು ಅಲ್ಲಿಂದ ಪೈಲಟ್ ಹಾರಿಸ್ಕೊಂಡು ಈ ಬೇಸಿಗೆ, ಇದು ನಮ್ಮ ಏರ್ಫೋರ್ಸ್ ಬೇಸಿಂದ ಇದಕ್ಕೆ ತೊಗೊಂಡ್ಬಂದರು HAL ಏರ್ಪೋರ್ಟಿಗೆ. ಸೊ ಆವಾಗ ಸಕಲಾಗಿತ್ತು. ಸೊ ಪಾಸ್ಟ್ 3 ಇಯರ್ಸ್ ಏನು ನಡೀತಿದೆಯೋ ನಾನು ವಿಸಿಟ್ ಮಾಡಿಲ್ಲ ನಾನು ಏರ್ ಶೋನ. ಅದು ಬೇರೆ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನಿಂತಿರಬೇಕಲ್ಲಿ. ಸೊ ಅದಕ್ಕೆ ಇನ್ನೇನು ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ, ರನ್ವೇಲೆ ನಡ್ಕೊಂಡು ಹೋಗಿದ್ದೀರಿ. ಸೊ ರನ್ವೇಲೆಲ್ಲ ನಾನು ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀನಿ. ಸೊ ಇಲ್ಲೊಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೀರಿ. ಸೊ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಆ ಸೈಡ್ ಬಂದು ಆಂಧ್ರ ಬಾರ್ಡ್ರು, ಈ ಕಡೆ ನಮ್ಮ ಕರ್ನಾಟಕ ಬಾರ್ಡ್ರು. ಸೊ ನಮ್ಮ ಹುಡುಗರು ಈ ಕಡೆ ನೋಡಿ, ಸೊ ರೀಲ್ಸು ಏನೋ ಮಾಡ್ತಿದ್ದಾರೆ. ಸೊ ಅದು ಆ ಸೈಡು ಆಂಧ್ರ, ಈ ಸೈಡು ಕರ್ನಾಟಕ ಆಗ್ತಿದೆ. ರೆಕಾರ್ಡ್ ಆಗ್ತಿದೆ ಅದು. ಮಾಡಪ್ಪ, ಏನು ಮಾಡ್ತೀವ. ಅಯ್ಯೋ. ಸೊ ಇವಾಗ ಸನ್ರೈಸ್ ಆಗ್ತಿದೆ. ಸೊ ನಂದು ಇದರಲ್ಲಿ ಏನೋ ಬಿಡಿದೆ,
ಈ ಟೈಮು ಕ್ಲಾಕ್ ಬಂದು ರೀಸೆಟ್ ಆಗಿಬಿಟ್ಟಿದೆ. ಅದು ಹೆಂಗಾಗಿದೆಯೋ ಗೊತ್ತಿಲ್ಲ. ಸೊ ಟೈಮ್ ತಪ್ಪು ತೋರಿಸ್ತಿದೆ ನನ್ನ ಗಾಡೀಲಿ. ಸೊ ಅದೊಂದು ಆಮೇಲೆ ರೀಸೆಟ್ ಮಾಡಬೇಕು. ಸೊ ಇನ್ನೊಂದು 4 ಕಿಲೋಮೀಟ್ರಲ್ಲಿ ಮತ್ತೆ ಹೈವೇ ಜಾಯ್ನ್ ಆಗ್ತೀರಿ. ಸೊ ಇವಾಗ ಬೆಳಕಿದೆ ಅಂತ ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದೆ. ಫುಲ್ ಕತ್ಲಾಗಿತ್ತು ಆವಾಗಲೇ. ಸೊ ವೀಡಿಯೋ ಮಾಡಿದ್ರೂ ಯೂಸ್ ಇಲ್ಲ ಅಂತ ಸುಮ್ಮನಾದ್ರಿ. ಸೊ ಹೋಗ್ತಾ ದಾರಿಲಿ ವಿಲ್ ಕ್ಯಾಚ್ ಅಪ್. ಸೊ ಇದೇ ಕರ್ನಾಟಕ ಆಮೇಲೆ ಆಂಧ್ರ ಬಾರ್ಡರ್. ಹಿಂದೂಪುರ. ಸೊ ಟೈಮ್ 6 ಗಂಟೆನೋ 6:15 ಆಗಿರಬೇಕು. ಸೊ ಇವಾಗ ಪರವಾಗಿಲ್ಲ, ಇವಾಗ ನಾವು ಚೆನ್ನಾಗಿ ಚಚ್ಬೋದು. ಯಾಕಂದರೆ ಬೆಳಕಿದೆ, ಇಲ್ಲ ಅಂದರೆ ಕಷ್ಟ ಆಗಿರೋದು ನಮಗೆ. ಸೊ ನಾವು ಜಾಕೆಟ್ ಹಾಕಿರೋದಕ್ಕೆ ಥಂಡಿ ಅಷ್ಟೊಂದು ಗೊತ್ತಾಗ್ತಿಲ್ಲ. ಇಲ್ಲೊಂದು ಸಿಕ್ಕಾಪಡೆ ಚಳಿ ಹೊಡೆದಿರೋದು ನಮಗಂತೂ. ರೋಡ್ ಮಾತ್ರ ದರಿದ್ರವಾಗಿದೆ ಇವರು. ಆ ಕಡೆ ನಮ್ಮ ಕರ್ನಾಟಕ ಸೈಡ್ ಇವಾಗ ಬಂದಾಗ, ಅಂದರೆ ಇವಾಗ ಇನ್ನೂ ಡೆವಲಪ್ಮೆಂಟ್ ಆಗ್ತಿರತ್ತೆ ಅನ್ಸುತ್ತೆ ಅಲ್ಲಿ. ಸೊ ಎಲ್ಲ ಜಲ್ಲಿ ಕಲ್ಲೆಲ್ಲ ಹಾಕಿ ರೋಡ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ತುಂಬ ದರಿದ್ರವಾಗಿತ್ತು ರೋಡು. ಸೊ ಅದೊಂದು ಸ್ವಲ್ಪ ಪೇಸ್ ಕಮ್ಮಿ ಆಯ್ತು ನಮ್ಮಿಬ್ರದ್ದು. ಅವನು ಚಚ್ಕೊಂಡು ಹೋಗ್ಬಿಟ್ಟ. ಸೊ ನಂದು ಸ್ವಲ್ಪ ಪೇಸ್ ಕಮ್ಮಿ ಆಗ್ಬಿಡ್ತು. ಸಣ್ಣದಾಗಿದೆ, ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಸೊ ಇದೇ ಬೆನಿಫಿಟ್ ಆಫ್ ರೈಡಿಂಗ್ ಆರ್ ಬೈಕಿಂಗ್. ಚಾರ್ಜ್ ಎಷ್ಟಿದೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಬ್ಯಾಟ್ರಿ ಫುಲ್ ಲೋ ಆಯಿತು ಅಂದರೆ ಮತ್ತು ಪವರ್ ಬ್ಯಾಂಕಿಗೆ ಹಾಕಬೇಕು. ಸೊ ಅಡಿಷ್ನಲ್ ಬ್ಯಾಟ್ರಿ ತೊಗೊಳ್ಳೋಣ ಅಂದರೆ 6,000 ರೂಪಾಯಿ. ಸೊ ಬರೀ ಬೆಟ್ಟನೇ ಇದೆ ಇಲ್ಲಿ. ಲಾರಿ ದಬಾಕೊಂಡ್ಬಿಡೈತೆ. ರಾತ್ರಿ ಆಗಿದೆಯಾ? ಅವಾಗ ಆಗಿರೋದು.
ಏನಾಗಿಲ್ವಲ್ಲ ಆಗಿಲ್ಲ ಬರ ಡ್ರೈವರ್ಗೆ